ಕೊಡೆಯೊಂದರ ಅಡಿಯಲ್ಲಿ ನಮ್ಮಿಬ್ಬರ ಪಯಣ ಜಿಟಿ 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 ಮಳೆ ಹಾಡಿಗೆ ಒಲಿದೆದಗಳ ತನನ ಎಡಬಲದಲ್ಲಿ ಹಸಿರಸಿರಿ ಎದುರಿಗೆ ಜಲಪಾತ ಕೈಗೆ ಕೈ ತಾಕಿರಲು ಉಸಿರಲೆಗಳ ಮೊರೆತು ಕೊಡೆಯೊಂದರ ಅಡಿಯಲ್ಲಿ ನಮ್ಮಿಬ್ಬರ ಪಯಣ ಜಿಟಿ 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 ಮಳೆ ಹಾಡಿಗೆ ಒಲಿದೆದೆ ಗೆಳತನನ ಎಲೆ ಎಲೆಗಳ ಮೇಲೆಲ್ಲ ಹನಿಗವಿತೆಯ ಸಾಲು ಮಲೆನಾಡು ಹೊದ್ದಿರಲು ಬಿಳಿ ಹಿಮದ ಶಾಲು ಶೃಂಗಾರದ ಮನಸ್ಸುಗಳಲ್ಲಿ ಬಣ್ಣಗಳ ಕನಸು ಗಿರಿ ತುದಿಯಲ್ಲಿ ರಂಗೆರೆಚು ಮಳೆ ಬೆಲ್ಲಿಗೂ ಮುನಿಸು ಎಡಬಲದಲ್ಲಿ ಹಸಿರಸಿರಿ ಎದುರಿಗೆ ಜಲಪಾತ ಕೈಗೆ ಕೈ ತಾಕಿರಲು ಉಸಿರಲೆಗಳ ಮೊರೆತ ಕೊಡೆಯೊಂದರ ಅಡಿಯಲ್ಲಿ ನಮ್ಮಿಬ್ಬರ ಪಯಣ ಮಹಾಮಾಯಿ, ನೀವು ಸೃಷ್ಟಿ ಮಾಡಿರುವ ಚೂರ್ಣ ಯಾವ ರೀತಿ ಕೆಲಸ ಮಾಡುತ್ತದೆ? ಇದರಿಂದ ಏನು ಉಪಯೋಗ, ಏನು ಪ್ರಯೋಜನ ಮಹಾಮಾಯಿ? ಪ್ರಯೋಜನ ಅದನ್ನ ಒಂದು ಮಾತಲ್ಲಿ ಹೇಳಲು ಸಾಧ್ಯವಿಲ್ಲ. ಅದೊಂದು ನಿಧಾನವಾದ ಪ್ರಕ್ರಿಯೆ. ನೋಡು, ಈ ಕಂಠಿಹಾರ ಇದೆಯಲ್ಲ, ಇದು ಅತ್ಯಂತ ಅಮೂಲ್ಯವಾದ ಹರಳುಗಳಿಂದ ಮಾಡಿರುವುದು. ಭೂಲೋಕದಲ್ಲಿ ಇದಕ್ಕೆ ಸರಿ ಸಮಾನವಾದ ಒಂದು ಮಣಿ ಕೂಡ ಇಲ್ಲ. ಇಷ್ಟೊಂದು ಅಮೂಲ್ಯವಾದ ಹಾರದಿಂದ ಹುಟ್ಟಿರೋ ಚೂರ್ಣ ಇದು ಒಂದು ರೀತಿ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಅದೇಗೆ ಸಾಧ್ಯ? ಸಾಧ್ಯವಿದೆ, ಆದರೆ ಸಾಧ್ಯವಾಗುವ ದಾರಿ ಗೊತ್ತಿರಬೇಕು ಅಷ್ಟೇ. ಈ ಕಂಠಿಹಾರ ಇದೆಯಲ್ಲ, ಇದು ಸಾಮಾನ್ಯವಾದದ್ದಲ್ಲ. ನಾಗಲೋಕದ ಮಣಿಗಳಿಂದ ನಿರ್ಮಾಣವಾಗಿರುವ ಹಾರ. ಈ ಹಾರಕ್ಕೂ ಒಂದು ಜೀವಂತಿಕೆ ಇದೆ, ಅದರದೇ ಆದ ನೆನಪಿದೆ, ಮನುಷ್ಯರ ಹಾಗೆ. ಹೌದಾ? ಈ ಹಾರ ಎಲ್ಲೆಲ್ಲಿ ಹೋಗಿದೆಯೋ, ಎಲ್ಲೆಲ್ಲಿ ಏನೇನು ಮಾಡಿದೆಯೋ, ಏನೇನು ಶಕ್ತಿ ಇದೆಯೋ, ಅದೆಲ್ಲವನ್ನು ತನ್ನೊಳಗೆ ಇಟ್ಟುಕೊಳ್ಳುತ್ತದೆ. ಇದು ನಿಜವಾಗಲೂ ಆಶ್ಚರ್ಯವಾಗುತ್ತಿದೆ ಮಹಾಮಾಯಿ. ಹಾ, ಅದಕ್ಕೆ ಹೇಳಿದ್ದು ಇದು ಅಮೂಲ್ಯವಾದ ಹಾರ. ಇದನ್ನ ಜೋಪಾನವಾಗಿ ನೋಡ್ಕೋಬೇಕು. ಇದಕ್ಕೆ ಸ್ವಯಂ ಶಕ್ತಿ ಇಲ್ಲದಿದ್ದರೂ ತನ್ನೊಳಗೆ ಅಪಾರ ಶಕ್ತಿ ಹುದುಗಿಸಿಟ್ಟುಕೊಂಡಿದೆ. ಬಾಬುಜಿ, ಅದೇ ಹಾಲು ನನಗಿಟ್ಟಿದ್ದ? ಹೇಯ್, ಕುಡಿಬೇಡ ಅದನ್ನ. ಯಾಕೆ ಬಾಬುಜಿ? ಅದು ತ್ರಿವಿಕ್ರಮ್ಗೆ ಅಂತ ಇಟ್ಟಿರೋ ಹಾಲು. ಅಲ್ಲ ಬಾಬುಜಿ, ಅಳಿಮಯ್ಯ ಯಾವಾಗಲೂ ಹಾಲು ಕುಡಿಯಲ್ವಲ್ಲ, ಅದು ನಿಮಗೆ ಗೊತ್ತಲ್ಲ. ನಾನೇ ಟೇಸ್ಟ್ ಮಾಡಲ. ಅದೆಲ್ಲ ನಿನಗೆ ಯಾಕೆ? ಇಡೋ ಕೆಳಗೆ. ಸರಿ ಬಾಬುಜಿ. ಇಲ್ಲೇನಾದ್ರೂ ಕೆಲಸ ಇದೆಯಾ? ಇಲ್ಲ ಬಾಬುಜಿ. ಅಲ್ಲೇನಾದ್ರೂ ಹುಡುಕೊಂಡು ಮಾಡು. ಆಯ್ತು ಬಾಬುಜಿ.
ಹಾಲಿನ ಕಲರೇ ಬೇರೆ ಥರ ಇದೆಯಲ್ಲ. ತ್ರಿವಿಕ್ರಮ್, ಕಮ್ಮಿಯ ಸರ್. ಹೇಳಿ ಡ್ಯಾಡ್. ಏನಿಲ್ಲ, ಈ ಹಾಲು ಕುಡಿದ್ಬಿಟ್ಟು ಹೋಗು. ಕುಡಿಲೇಬೇಕಾ ಡ್ಯಾಡ್? ಅಂಥದ್ದು ಸ್ಪೆಷಲ್ ಏನಿದೆ? ಕುಡಿದು ನೋಡು, ನಿನಗೆ ಗೊತ್ತಾಗುತ್ತೆ. ಸರಿ. ಹೇಗಿತ್ತು ಟೇಸ್ಟು? ಏನೋ ಡಿಫ್ರೆಂಟ್ ಅನಿಸ್ತಾ ಇದೆ, ಬಟ್ ಓಕೆ. ಕ್ಯಾರಿ ಆನ್. ಓಕೆ. ಮೊದಲನೇ ದಿವಸದ ಚೂರ್ಣ ಕುಡಿಸಿದ್ದಾಯ್ತು, ಇನ್ನೆರಡು ದಿವಸ ಬಾಕಿ ಇದೆ. ಈ ಕಂಠೀಹಾರದಿಂದ ನಿರ್ಮಾಣವಾಗಿರುವ ಚೂರ್ಣವನ್ನ ತ್ರಿವಿಕ್ರಮ ಕುಡಿದ್ರೆ ಅವನಿಗೆ ನಾಗಲೋಕದ ಶಕ್ತಿ ಬರುತ್ತದೆ. ನಾಗಲೋಕದ ಕಳೆ ಬರಬೇಕಾದ್ರೆ ಈ ಚೂರ್ಣ ಅವನಿಗೆ ಸಹಾಯ ಮಾಡುತ್ತದೆ. ನಾಗಿನಿಗೆ ಅವನು ನನ್ನವನು ಅನ್ನುವ ಭಾವನೆ ಬರುತ್ತದೆ. ಅವನು ಅವಳಿಗೆ ಹತ್ರ ಆಗ್ತಾ ಹೋಗ್ತಾನೆ. ನಾಗಮಣಿ ನನ್ನ ಮೊಮ್ಮಗನಿಂದ ಆಚೆ ಹೋಗ್ಬಾರ್ದು ಅಂದ್ರೆ ನಾಗಿನಿ ನನ್ನ ಮೊಮ್ಮಗನ ಜೊತೆಯಲ್ಲೇ ಇರಬೇಕು. ಆದ್ದರಿಂದ ನನ್ನ ಮೊಮ್ಮಗ ವಿಶ್ವವನ್ನೇ ಗೆಲ್ಲುವ ಶಕ್ತಿ ಪಡೆದುಕೊಳ್ತಾನೆ. ನಾಗಿನಿ ನಾಗಮಣಿ ಅವನ ಹತ್ತಿರ ಇದ್ದಾಗ ಅವನನ್ನ ಯಾರು ರಕ್ಷಿಸಬೇಕಾಗಿಲ್ಲ. ಅಂದರೆ ಮಹಾಮಾಯಿ, ನೀವು ಅಂದುಕೊಂಡಂತೆಲ್ಲ ಆಗುತ್ತದೆ ಅನ್ನುತ್ತೀರಾ? ಅದರಿಂದ ಅನುಮಾನ ಬೇಡ. ಈ ಮಹಾಮಾಯಿಯ ಮಾಯೆ ಮೇಲೆ ಯಾವುದೇ ರೀತಿಯ ಅನುಮಾನ ಬೇಡ ಗರುಡ. ಏನು ಅಂದುಕೊಂಡಿದ್ದೇನೋ ಅದು ಆಗಲೇಬೇಕು. ಅದೇ ಅಂತಿಮ ಶಕ್ತಿ. ಇಷ್ಟು ವರ್ಷದ ತಪಸ್ಸಿನ ಶಕ್ತಿ ತಪ್ಪಾಗಿಲ್ಲ, ಮುಂದೆ ಆಗೋದಕ್ಕೂ ಸಾಧ್ಯ ಇಲ್ಲ. ಅಂದರೆ ನಾಗಿನಿಗೇನಾದರೂ ತ್ರಿಶೂಲ್ ಬಗ್ಗೆ ಜಾಸ್ತಿ ಒಲವಾದರೆ? ಒಂದು ಸಲ ನಾಗಿಣಿಗೆ ತ್ರಿವಿಕ್ರಮನಿಂದ ನಾಗಲೋಕದ ಭಾವನೆ ಬರೋದಕ್ಕೆ ಶುರುವಾದ್ರೆ ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವನ ಪ್ರತಿ ನಡೆ ನುಡಿಯಲ್ಲಿ ಕೂಡ ನಾಗಲೋಕದ ಛಾಯೆ ಕಾಣುತ್ತದೆ. ಒಂದು ಸಲ ಅವಳು ಅದನ್ನ ನಂಬಿಕೊಂಡ್ರೆ ಮತ್ತೆ ವಾಪಸ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವರಿಬ್ಬರು ಒಂದಾಗುತ್ತಾರ ಮಹಾಮಾಯಿ? ಆಗ್ಬೇಕು. ಅದೇ ಈ ಮಹಾಮಾಯಿಯ ಲಿಖಿತ ನಿಯಮ. ನಾನು ನಿರ್ಧಾರ ಮಾಡಿದ ಮೇಲೆ ನಾಗಿನಿಯು ತ್ರಿವಿಕ್ರಮನು ಒಂದಾಗಲೇಬೇಕು. ನಾಳೆಯ ದಿನ ನಾಗಿನಿಗೆ ನಾಗಮಣಿಯನ್ನು ಕದ್ದುಕೊಂಡು ಬಂದಿದ್ದು ದಿಗ್ವಿಜಯನೇ ಎನ್ನುವ ಸತ್ಯ ಗೊತ್ತಾದರೆ ಅವನನ್ನು ನಾಶ ಮಾಡಬಹುದು, ಅವನ ಕುಟುಂಬವನ್ನು ಕೊಲ್ಲಬಹುದು. ಆದರೆ ಆಕೆಯ ಗಂಡನಾದ ತ್ರಿವಿಕ್ರಮನನ್ನು ಕೊಲ್ಲಲು ಸಾಧ್ಯವಿಲ್ಲ. ಹೇಗಿದೆ ನನ್ನ ಉಪಾಯ? ಯಾಕೆ ಒಂಥರ ಆಗ್ತಿದೆಯಲ್ಲ?
ಶಿವಾನಿಗೆ ಯಾಕೆ ಈ ಥರ ಕನಸು ಬಿತ್ತು? ಏನಿದು, ನಿಜಾನೋ ಕನಸೋ ಭ್ರಮೇನೋ? ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಶಿವಾನಿನ ಮೀಟ್ ಮಾಡೋದಕ್ಕೆ ಹೀಗೆಲ್ಲ ಆಯ್ತಾ? ಮತ್ತು ಅದು ಯಾವನು ಯಾಕೆ ನನ್ನ ಕನಸಲ್ಲಿ ಬರ್ತಾ ಇದ್ದಾನೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ನೀಲಿ, ನಾನು ಹೋಗಿ ಬರ್ತೀನಿ. ಶಿವಾನಿ ಎಲ್ಲಿಗೆ ಹೊರಟ? ತ್ರಿವಿಕ್ರಮ್ನ ಭೇಟಿ ಮಾಡೋದಕ್ಕೆ. ಅವನ್ನ ಭೇಟಿಯಾಗಿ ಅವನಿಗಿನ್ನ ಹತ್ತಿರ ಆಗಬೇಕು. ಬರ್ತೀನಿ. ಹಾಯ್, ಹಲೋ, ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ತ್ರಿಶೂಲ್, ನಾನು ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ಪ್ಲೀಸ್. ಮೇಡಮ್, ನಾನು ಅಷ್ಟೇ ಅರ್ಜೆಂಟ್ ಕೆಲಸದಲ್ಲಿದ್ದೀನಿ. ನಿಮ್ಗೇನೋ ಹೇಳಬೇಕು ಅಂತ ಬಂದಿದ್ದೀನಿ. ನೀವು ಹೇಳಿದ್ರನ್ನ ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಮೇಡಮ್, ಈ 2 ನಿಮಿಷ ನಿಂತ್ಕೊಳ್ಳಿ ಮೇಡಮ್. ಯಾಕೆ? ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅರ್ಥ ಆಗೋದಿಲ್ವಾ? ರೀ ರೀ ಮೇಡಮ್, ರೀ. ಓ ರೀ, ಏನ್ರಿ ಇದು? ನಾನೇನೋ ಹೇಳಬೇಕು ಅಂತ ಬಂದ್ರೆ ಹೀಗೆ ಹೊಟ್ಟೋದ್ರು. ಅದೇನು ವಿಷಯ ಇದೆಯೋ ನನ್ನ ಹತ್ರನೇ ಹೇಳ್ಬಿಟ್ಟು ಹೋಗಿ. ಅದು ನಿಮ್ಮ ಮನೆ ಕೆಲಸದೋಳಿದ್ಲಲ್ಲ, ಅದೇ ಸತ್ತೋದ್ಲಲ್ಲ ಮೇಡಮ್, ಅವಳು ನನ್ನ ಕನ್ಸಲ್ಲಿ ಬಂದಿದ್ಲು. ಹೌದು ಮೇಡಮ್, ನನ್ನ ಕನ್ಸಲ್ಲಿ ಬಂದಿದ್ಲು. ಅವಳು ಅದೇನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ಲು, ಏನು ಗೊತ್ತಾಗ್ಲಿಲ್ಲ ನನಗೆ. ಆಮೇಲೆ ಏನಾಯ್ತು? ಅದಾದ್ಮೇಲೆ ನೋಡ್ತೀನಿ, ಶಿವಾನಿ ಮೇಡಮ್ ನನ್ನ ಕನ್ಸಲ್ಲಿ ಬಂದಿದ್ರು. ಆಮೇಲೆ ಮುಂದೆ ಇನ್ನೇನು ಆಗಿಲ್ಲ ಮೇಡಮ್, ಸದ್ಯಕ್ಕೆ ಇಷ್ಟೇ ಆಗಿದ್ದು. ಏನಾದರೂ ಆದರೆ ಹೇಳ್ತೀನಿ. ಅವಾಗಿಂದ ಕತೆ ಹೇಳ್ತಾನೆ ಇದ್ದೀರಾ, ನಾನು ಕೇಳ್ತಾನೆ ಇದ್ದೀನಿ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ತ್ರಿಶೂಲ್? ಅದೇನೋ ಕನಸು ಬಂತಂತೆ, ಕನಸಲ್ಲಿ ಅವಳು ಯಾರೋ ಬಂದ್ಲಂತೆ, ಈಗ ನೋಡಿದ್ರೆ ಶಿವಾನಿನೂ ಬಂದಿದ್ಲಂತೆ. ಅಲ್ಲ, ಅವಾಗಿಂದ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಇದ್ದೀರಲ್ಲ, ನನ್ಗೇನು ತಲೆ ಕೆಟ್ಟಿದೆ ಅಂತ ಅನ್ಕೊಂಡಿದ್ದೀರಾ? ದಿನ ನಿಮ್ಮ ಕನಸಲ್ಲಿ ಯಾರಾದ್ರೂ ಬಂದು ಹೋಗಕ್ಕಾಗತ್ತಾ? ಅದೇನು ಬ್ರೈನಾ ಇಲ್ಲ ಮಾರ್ಕೆಟಾ? ನೋಡಿ ತ್ರಿಶೂಲ್, ಈ ತರ ಕಟ್ಕತ್ತೆಲ್ಲ ಹೇಳಿ ನಮ್ಗೆ ನಂಬಿಸಿ ಮೋಸ ಮಾಡಕ್ಕಾಗತ್ತೆ ಅಂತ ಅನ್ಕೋಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಮೇಡಮ್, ನಾನು ಹೇಳೋದು 1 ನಿಮಿಷ ಕೇಳ್ತೀರಾ? 1 ನಿಮಿಷನೂ ಕೇಳಕ್ಕಾಗಲ್ಲ, 1 ಸೆಕೆಂಡು ಕೇಳಕ್ಕಾಗಲ್ಲ ತ್ರಿಶೂಲ್, ಪ್ಲೀಸ್ ಹೊರಟೋಗಿ. ಓ ಓ ಓ, ಕೂಲ್ ಕೂಲ್ ಕೂಲ್. BP ಶುಗರ್ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟ. ಬೇಡ, ಆಯ್ತು, ನೀವು ರೈಸ್ ಹಾಕ್ಬಿಡಿ, ನಾನೇ ಹೋಗ್ತೀನಿ. ಓಕೆನಾ? ಬಾಯ್. ಗರುಡ, ಗರುಡ, ನೀನೀಗ್ಲೇ ಹೋಗಿ ತ್ರಿವಿಕ್ರಮ ಶಿವಾನಿಯನ್ನು ಗಮನಿಸುವ ಕಾರ್ಯ ಮಾಡು. ನಾನು ನೀಡಿರುವ ಚೂರ್ಣದ ಪರಿಣಾಮ ಹೇಗಿದೆ ಅನ್ನೋದು ನಾನು ಅರಿತುಕೋಬೇಕು. ಅವರಿಬ್ರು ಒಬ್ಬರಿಗೊಬ್ಬರು ಹತ್ರ ಆಗ್ತಿರ್ಬೇಕು. ಆದ್ರಿಂದ ನನ್ನ ಕೆಲಸ ಸುಲಭ ಆಗುತ್ತೆ. ತ್ರಿವಿಕ್ರಮ ಶಿವಾನಿಯ ಮಧ್ಯೆ ಪ್ರೇಮಾಂಕುರವಾಗಲೇಬೇಕಿದೆ. ಇಲ್ಲವಾದ್ರೆ ತ್ರಿಶೂಲನಿಂದ ಶಿವಾನಿಯ ಮನಸ್ಸು ಚಂಚಲವಾಗುವ ಸಾಧ್ಯತೆ ಇದೆ. ಹಾಗೆ ಆಗಲಿ ಮಹಾಮಾಯ, ನಾನು ನೋಡಿಕೊಂಡು ಬರುತ್ತೇನೆ. ಹಾಯ್ ತ್ರಿವಿಕ್ರಮ್. ಹಾಯ್ ಶಿವಾನಿ. ಸಾರಿ, ಲೇಟ್ ಆಯ್ತಾ? ಇಲ್ಲ, ಲೇಟ್ ಏನಾಗಿಲ್ಲ, ಕರೆಕ್ಟಾಗಿ. Yeah, I'm comfortable. Are you sure?
ಥ್ಯಾಂಕ್ಸ್ ಬಂದಿದ್ದಕ್ಕೆ. ನನ್ನವಳೆ ಪ್ರೀತಿಸುವಂದವಳೆ, ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳೆ.